ಯುವ ಅಭಿನಯದ ಎಕ್ಕಾ ಸಿನಿಮಾ ಈಗಾಗಲೇ 3 ದಿನ ಕಂಪ್ಲೀಟ್ ಮಾಡಿ 4ನೇ ದಿನಕ್ಕೆ ಭರ್ಜರಿಯಾಗಿ ಯಶಸ್ವಿಯಾಗಿ ರನ್ ಆಗ್ತಾ ಇದೆ ಚಿತ್ರಮಂದಿರದಲ್ಲಿ. ಸೊ ಎಕ್ಕಾ ಸಿನಿಮಾ ಈ ವೀಕೆಂಡ್ನಲ್ಲಿ ತುಂಬಾ ಭರ್ಜರಿಯಾಗಿ ಬಾಕ್ಸ್ ಆಫೀಸಲ್ಲಿ ಕಮಾಲ್ ಮಾಡಿದೆ ಅಂತಲೇ ಹೇಳಬೇಕು. ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ನಿಂದ ಸಪ್ಪೆಯಾಗಿದ್ದ ಕನ್ನಡ ಇಂಡಸ್ಟ್ರಿಗೆ ಮತ್ತೊಮ್ಮೆ ಹೊಸ ಹುರುಪನ್ನು ತಂದಿದೆ ಎಕ್ಕಾ ಸಿನಿಮಾದ ಈ ಭರ್ಜರಿ ವೀಕೆಂಡ್ನ ಕಲೆಕ್ಷನ್. ಕಳೆದ ವರ್ಷ ಭೀಮಾ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ನಿಂದ ಮುಂದೆ ಬಂದಂತಹ ಕನ್ನಡ ಚಿತ್ರ ಈ ವರ್ಷ ಎಕ್ಕಾ ಸಿನಿಮಾದಿಂದ ದ್ವಿತೀಯಾರ್ಧದ ವರ್ಷದಲ್ಲಿ ಕನ್ನಡ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ಪುಷ್ ಸಿಕ್ಕಂಗಾಗಿದೆ. ಹೌದು, 2024ರ ಮೊದಲಾರ್ಧದಲ್ಲಿ ಸಪ್ಪೆಯಾಗಿ ಮಲಗಿದ್ದ ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ ಭೀಮಾ ಸಿನಿಮಾ ರಿಲೀಸ್ ಆದ ನಂತರ ಮತ್ತೆ ಚೇತರಿಸಿಕೊಂಡಿತು. ಹೌದು, ಆಗಸ್ಟ್ ತಿಂಗಳಲ್ಲಿ ಕಳೆದ ವರ್ಷ ಭೀಮಾ ತೆರೆಗೆ ಕಂಡು ಬಾಕ್ಸ್ ಆಫೀಸ್ನ ಧೂಳೆಬ್ಬಿಸೋಕೆ ಶುರು ಮಾಡಿದ್ರು. ಹೌದು, ಭೀಮಾ ದ್ವಿತೀಯಾರ್ಧದಲ್ಲಿ ಆಗಸ್ಟ್ನಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡಿ ಕನ್ನಡ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರದಲ್ಲಿ ಮತ್ತೆ ಮೇಲಕ್ಕೆ ಎತ್ತಿ ಕನ್ನಡ ಇಂಡಸ್ಟ್ರಿಯ ಕಲೆಕ್ಷನ್ನ ವಿಚಾರದಲ್ಲಿ ಒಳ್ಳೆಯ ಮುನ್ನುಡಿಯನ್ನು ಕೊಡ್ತು. ಅದಾದ ನಂತರ ಕನ್ನಡ ಇಂಡಸ್ಟ್ರಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಈ ವರ್ಷದ ಜೂನ್ ಚೆನ್ನಾಗಿ ಸಾಗ್ತಾ ಇತ್ತು. ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೆಚ್ಚಿಗೆ ಆಗ್ತಾನೇ ಇತ್ತು. ಅದಾದ ನಂತರ ಈ ವರ್ಷದ ಮೊದಲಾರ್ಧದಲ್ಲಿ ಶಿವಮಂತರ್ ಸಿನಿಮಾ ಬಿಟ್ಟು ಬೇರೆ ಯಾವುದೇ ಸಿನಿಮಾ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಕಮಾಲ್ ಮಾಡಲೇ ಇಲ್ಲ. ಆದರೆ ಈ ಜುಲೈ ತಿಂಗಳು ಯುವ ಅಭಿನಯದ ಎಕ್ಕಾ ಸಿನಿಮಾದಿಂದ ಮತ್ತೆ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಗಳಿಕೆಯ ಶುಭ ಸುದ್ದಿ ಕೇಳಿ ಬರುತ್ತಿದೆ. ಸ್ಯಾಕ್ ನಿಲ್ಕ್ ಸೇರಿದಂತೆ ವಿವಿಧ ಬಾಕ್ಸ್ ಆಫೀಸ್ ಟ್ರ್ಯಾಕರ್ಗಳು ನೀಡಿರುವ ವರದಿಗಳ ಪ್ರಕಾರ ಈ ಸಿನಿಮಾವು ಈ ವಾರದ ಕೊನೆಯವರೆಗೆ ಅಂದರೆ 3 ದಿನಗಳಲ್ಲಿ ಒಳ್ಳೆಯ ಗಳಿಕೆಯ ನಂಬರ್ಸನ್ನು ರಿವೀಲ್ ಮಾಡಿದೆ. ಹೌದು, ಮೊದಲನೇ ದಿನ ಅಂದರೆ ಶುಕ್ರವಾರ 1.45 ಕೋಟಿ ನೆಟ್ ಕಲೆಕ್ಷನ್ ಮಾಡಿದರೆ ಒಟ್ಟು GST ಸೇರಿ 1.71 ಕೋಟಿ ಮಾಡಿದೆ ಎಂದು ವರದಿ ಸಿಕ್ಕಿದೆ. ಇನ್ನು ಎರಡನೇ ದಿನ ಶನಿವಾರ 1.82 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ ಎಂದು ಎಕ್ಕಾ ಸಿನಿಮಾದ ಕಲೆಕ್ಷನ್ನ ವಿವಿಧ ಸೋರ್ಸ್ಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಭಾನುವಾರ ಈ ದಿನ ತುಂಬಾ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಎಕ್ಕಾ ಸಿನಿಮಾ. ಹೌದು, ಜುಲೈ 20 ಭಾನುವಾರದಂದು ಎಕ್ಕಾ ಒಟ್ಟಾರೆ 2.39 ಕೋಟಿ ಕಲೆಕ್ಷನ್ ಮಾಡಿದೆ. ಮೂರನೇ ದಿನ ಎಕ್ಕಾ ಸಿನಿಮಾ ಒಟ್ಟು 3 ದಿನಗಳ ಗಳಿಕೆಯನ್ನು ಕೂಡಿಸಿದಾಗ ಎಕ್ಕಾ ಸಿನಿಮಾದ ನೆಟ್ ಕಲೆಕ್ಷನ್ 5.66 ಕೋಟಿ ಮಾಡಿದೆ ಮತ್ತು ಎಲ್ಲ ಸೇರಿ 6.42 ಕೋಟಿ ಮಾಡಿದೆ ಎಂದು ಕೆಲವು ಸೋರ್ಸಸ್ಗಳು ವರದಿ ಮಾಡಿವೆ. ಈ ಕಲೆಕ್ಷನ್ ಕನ್ನಡ ಇಂಡಸ್ಟ್ರಿಗೆ ಹಾಗೂ ಎಕ್ಕಾ ಚಿತ್ರತಂಡಕ್ಕೆ ತುಂಬಾ ಖುಷಿ ಕೊಡುವಂತಹ ಸುದ್ದಿಯಾಗಿದೆ. ಹೀಗೆ ಮುಂದಿನ ದಿನಗಳಲ್ಲಿ ಎಕ್ಕಾ ಸಿನಿಮಾದ ಕಲೆಕ್ಷನ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ಹೇಳಬಹುದು. ಎಕ್ಕಾ ಸಿನಿಮಾದ ಹಾಗೆ ಮುಂಬರುವ ಸಿನಿಮಾಗಳು ಕೂಡ ಒಳ್ಳೆಯ ಕಲೆಕ್ಷನ್ ಮಾಡಿ ಕನ್ನಡ ಇಂಡಸ್ಟ್ರಿಯ ಮತ್ತಷ್ಟು ಬೆಳವಣಿಗೆಗೆ ಕಾರಣವಾಗಲಿ ಎಂದು ಹೇಳೋಣ. ಎಕ್ಕಾ ಸಿನಿಮಾದ ಅಬ್ಬರ ಹಾಗೂ ಅದರ ಕಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಮತ್ತೊಂದು ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ನಮಸ್ಕಾರಗಳು ಎಲ್ಲರಿಗೂ.